ಭುವನೇಶ್ವರಿ ಯಾವತ್ತು ಯಾರ ಋಣನೂ ಇಟ್ಕೊಳಕಿಲ್ಲ. ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನೋ ಇಲ್ವೋ ಅಂತ ಒಂದಪ್ಪ ನೋಡು. ಈ ರುದ್ರ ಬರ್ಲಿಲ್ಲ ಅಂತಿದ್ರೆ ಚಕ್ರ ಬಡ್ಡಿ ಸಮೇತ ಕೊಡ್ತಿದ್ದೆ. ತಪ್ಪಿಸ್ಕೊಂಬಿಟ್ಲು. ರೆಡಿ ಸರ್, ಬಂದು ಸೈನ್ ಮಾಡಿ. ಹೊರಡಿ, ಮತ್ತಿಂದ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಹೊರಡಿ. ಯಾಕವ್ವ? ಹೋಗಿ ಹೋಗಿ ಆ ಹಾಗೆ ಹಾಲು ಇದ್ಬಿಟ್ರಲ್ಲ. ನಿಜವಾದ ಹಾವು ನಿಮ್ಮತ್ತೆ ಕಣೆ, ಪಾಪ ಅಕ್ಷರ ಅಲ್ಲ. ನಿಮ್ ಮುಂದೆನೆ ಈ ಸ್ಕೂಲ್ ಬಾಕ್ಲ ತೆಗ್ಸಿ ನಿಮ್ನ ಸವಾಲ ಸೋಲ್ಸಿದ್ಲು. ಅದು ಸಾಲದು ಅಂತ ಆ ಹುಡುಗಿನ ನೀವ್ ಬಚ್ಚಿಟ್ಟಿದ್ರ ಅಂತ ನಿಮ್ ಮೇಲೆ ಆಪಾದನೆ ಮಾಡ್ತಾಳೆ. ಕರುಣೆ ತೋರ್ಸ್ಬೇಕು, ಆದ್ರೆ ಇಂಥವ್ರಿಗಲ್ಲ. ಅಯ್ಯಯ್ಯೋ, ಇವಳು ಬೇರೆ ಹುಳಿ ಹೇಳ್ತವಳೆ. ಮೊದಲೇ ನಮ್ಮ ಅವಂಗೆ ಟೀಚರ್ ಅನ್ಕೊಂಡ್ರೆ ಆಗಕ್ಕಿಲ್ಲ. ಹೋಗ್ಲಿ ಬಿಡವ, ನನಗ ಅವಳ ಮೇಲಿರೋ ಕೋಪಕ್ಕಿಂತ ನಮ್ಮೂರ್ ಹೆಣ್ಮಗ ಜೋಪಾನ್ವ ಗಟ್ಟಿ ಬರೋದ್ ಮುಖ್ಯ ಅನ್ಸ್ತು. ನಮ್ಮನ್ನೇ ನಂಬಿರೋ ಜನ ಅವ್ರಿಗೆ ದ್ರೋಹ ಮಾಡಕ್ಕಾಯ್ತದ? ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ? ದಿಟ ಹೇಳ್ದೆ ಕಣವ. ಅಲ್ಲ ಕಣವ, ಆ ಕಾವ್ಯನ ನಾನು ಎಲ್ಲ ಕಡೆ ಹುಡ್ಕಿನಿ ಕಣವ, ನನಗೆ ಸಿಗ್ಲಿಲ್ಲ. ಆದ್ರೆ ನಿನಗೆ ಹೆಂಗ್ ಸಿಕ್ಕವ? ಆ ಹುಡುಗಿ ಅಲ್ಲೇ ಅವಳೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಏನೇ ಆಗ್ಲಿ ಅತ್ಯವ, ಆ ಒಂಟಿ ಹೆಣ್ಮಗಿನ ಅಂತ ಜಾಗದಲ್ಲಿ ಬಚ್ಚಿಟ್ಟವ್ರಲ್ಲ, ನಿಜವಾಗ್ಲೂ ಅವರು ಕಟ್ಟುಗ್ರ ಇರ್ಬೇಕು. ತಕೊಳ್ಳಿ. ಎಂತ ಕೆಲಸ ಮಾಡ್ಬಿಟ್ಟೆ. ಆ ಅಕ್ಷರ ಮ್ಯಾಲಿನ ಕೋಪಕ್ಕೆ ನಮ್ಮೂರಿ ಹೆಣ್ಮಗಿಗೆ ತೊಂದರೆ ಕೊಟ್ಬಿಟ್ಟೆ. ದೇವರ ತಾಯಿ, ಏನೂ ಆಗ್ಲಿಲ್ಲ. ಹೌದು ಅತ್ತೆವಾ, ಕಾವ್ಯ ಅಲ್ಲೇದಳೆ ಅಂತ ನಿಮಗ್ ಹೇಗೆ ಗೊತ್ತಾಯ್ತು? ಇದೊಳ್ಳೆ ಸರಿ ಆಯ್ತಲ್ಲ. ಇಡೀ ಊರೇ ನಮ್ಮ ಅಕ್ಕನ ಕೈಲಿರುವಾಗ ಆ ಕಾವ್ಯ ಇರೋ ಜಾಗ ನಮ್ಮ ಅಕ್ಕಂಗೆ ಗೊತ್ತಾಗತ್ತಿಲ್ವಾ? ಓ, ನಿಜನೇ ಅಮ್ಮಯ್ಯ. ಅತ್ಯವ, ನೀವೇನೇ ಹೇಳಿ, ನನ್ನ ಮಗಳಿಗೆ ನಿಮ್ಮ ಮೇಲೆ ಸಾನೆ ಪಿರೋತಿ. ಆ ಟೀಚರಮ್ಮ ಇದೇ ಮನೇಲಿ ಕಾವ್ಯ ಇದ್ದಾಳೆ ಅಂದ ತಕ್ಷಣ ನನ್ನ ಮಗಳು ಸಾನೆ ಒದ್ದಾಡ್ಬಿಟ್ಲು. ಅತ್ಯವ, ನಿಮ್ಗೂ ನಿಮ್ಮ ಮಗಿಗೂ ಏನಾರು ಆಯ್ತದೆ ಅಂದ್ರೆ ನನ್ನ ಮಗಳು ಪಿರಾಣನೆ ಬಿಟ್ಬಿಡ್ತಾಳೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿತ್ತು. ಆಮೇಲೆ ಮಗು ಸಿಕ್ಕಿದೆ. ಪೊಲೀಸರು ಅದನ್ನ ಅರ್ಥ ಮಾಡ್ಕೊಂಡು ನೀವು ಹೋಗಿ ಅಂತ ಕಳ್ಸಿದ್ದಾರೆ ಅಷ್ಟೇ. ನೀವ್ ಹೇಳ್ತೀರಾ, ನಾವ್ ನಂಬೇಕಷ್ಟೆ. ಯಾವ್ದು ಸತ್ಯನೋ ಯಾವ್ದು ಸುಳ್ಳೋ ಯಾರಿಗ್ ಗೊತ್ತು? ಹೆತ್ತವ್ರಿಗೆ ಹೆಗ್ನಗುದ್ದು ಅಂತ ಅಷ್ಟಿಲ್ದೆ ಹೇಳ್ತಾರಾ?
ನಿಮ್ ಮಗನ ಅಷ್ಟು ಸುಡ್ದಲ್ಲಿ ಬಿಟ್ಕೊಟ್ಬಿಡ್ತೀರಾ? ಅದೇ ಮತ್ತೆ ಅಷ್ಟೇ ಆಗಿದ್ದಿದ್ರೆ ಆ ಭುವನೇಶ್ವರಿ ಅವರು ನಿಮ್ಮ ಅಕ್ಷರನ ಏನು ಕೂಡಾಕ್ತಿದ್ರು? ಸಾಲದಕ್ಕೆ ಪೊಲೀಸ್ ಅವರು ಹೆಣ್ಣು ಅನ್ನೋದು ನೋಡದೆ ಯಾಕೆ ಅರೆಸ್ಟ್ ಮಾಡ್ತಿದ್ರು? ಹುಟ್ಟಿದ್ರೆ ಒಳ್ಳೆ ಮಕ್ಳು ಹುಟ್ಬೇಕು ಬಿಡ್ರಿ. ಏನೋಪ್ಪ ಸರ್ಕಾರಿ ನೌಕರಿ, ಸರ್ಕಾರಿ ಟೀಚರು ಅಂತ ಖುಷಿ ಪಡ್ತಿದ್ರು. ಇವಳು ನೋಡಿದ್ರೆ ಏನೇನೋ ಮಾಡ್ಕೊಂಡ್ ಬರ್ತಾಳೆ. ಓದಿರ್ಬೇಕು ಅಂತಾರಲ್ಲ, ಈ ಸುಖಕ್ಕೆ ಯಾಕೆ ಓದ್ಬೇಕು? ಈಗ ಅಕ್ಷರನ ಯಾರ್ ಮದ್ವೆ ಆಗ್ತಾರೆ? ಹುಡುಗನ್ ಕಡೆಯವ್ರಿಗೆ ಈಗಾಗ್ಲೇ ಗೊತ್ತಾಗಿರುತ್ತೆ. ಅಲ್ರಮ್ಮ, ನಿಮಗೆ ಬೇರೆಯವ್ರ ಮನೆ ಸುದ್ದಿ ಮಾತಾಡದೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ವಾ? ನಿಮ್ ವಿಚಾರ ನೀವು ನೋಡ್ಕೊಳಕ್ಕಾಗಲ್ವಾ? ನಮ್ಮ ಮಗಳು ಅಂತ ಮಾಡಬಾರ್ದು ತಪ್ಪೇನೂ ಮಾಡಿಲ್ಲ. ಹಾ ಗೊತ್ತು ಬಿಡಿ, ನಿಮ್ ಮಗಳೇನ್ ತಪ್ಪು ಮಾಡ್ದಿದ್ದಕ್ಕೆ ನಿಮ್ ಬೀಗರು ಬಂದು ಚಿಮಾರಿ ಹಾಕೋಗಿರೋದು. ಮದುವೆ ಬೇರೆ ಫಿಕ್ಸ್ ಆಗಿತ್ತು, ಇವಾಗ ಏನ್ ಗತಿನೋ ಏನೋ. ಅಯ್ಯೋ, ಇವಳು ನೀನ್ ಯಾರು ಸೊಸೆ ಮಾಡ್ಕೊಂಡು ಹೋಗ್ತಾರೆ ಬಿಡ್ರೆ. ಮಾತೆಲ್ಲ ಮುಗಿತಲ್ವಾ? ಸಕ್ಕರೆ ಕುಡಿ ಅವ್ರಿಗೆ. ಮಾತೆಲ್ಲ ಚುಚ್ಚಿ ನೋವು ಕೊಡ್ಬೇಡಿ. ಹೋಗಿ ಇಲ್ಲಿಂದ. ಬಾರೆ ಹೋಗೋಣ, ಏನು ಇವ್ರ ಹತ್ರ